ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಹೇಗೂ ಕುಸುಮ ಅವರನ್ನು ಆಪರೇಷನ್ಗೆ ಒಪ್ಪಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಧರ್ಮಾಂಗಲ ಆಪರೇಷನ್ಗೆ ದುಡ್ಡು ಪೇ ಮಾಡ್ತಿದ್ದಾರೆ ಆದಿ ಮತ್ತು ಭಾಗ್ಯ. ಇದರ ನಡುವೆ ಶ್ರೇಷ್ಠ ಹಾಸ್ಪಿಟಲ್ಗೆ ಬಂದು ಕುಸುಮ ಅವ್ರಿಗೆ ಗೋಳಿ ಕೂತಿದ್ದಾರೆ. ಕುಸುಮ ಅವ್ರು ಮಾತ್ರ ಶ್ರೇಷ್ಠನ ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ರೆಡಿ ಇಲ್ಲ, ಕ್ಷಮಿಸೋದಕ್ಕೂ ರೆಡಿ ಇಲ್ಲ. ಈಗಲೂ ಅನುಮಾನನೇ ಪಡ್ತಿದ್ದಾರೆ. ತಾಂಡವ್ ಇವಳು ಸೇರ್ಕೊಂಡೇ ಮನೆ ಹೊಡಿಬೇಕು ಅಂತ ಯೋಚನೆ ಮಾಡಿರೋದು, ಜೊತೆಗೆ ಭಾಗ್ಯ ಮತ್ತು ತಾಂಡವ್ ಆದಿ ಮೇಲೆ ಅಟ್ಯಾಕ್ ಮಾಡಿಸಿರೋದು ಅಂತ ಹೇಳ್ತಾರೆ. ಬಟ್ ಶ್ರೇಷ್ಠ ಅದನ್ನು ಅಲ್ಲಗೆ ಹೇಳಿತಾಳ. ತನ್ನ ಮಗುಗೋಸ್ಕರ ನಾನು ಬದಲಾಗಿದ್ದೇನೆ, ನಾನು ನಿಮ್ಮ ಜೊತೆನೇ ಇರೋದು, ನೀವು ಭಾಗ್ಯ ಮನೆಗೆ ಹೋದ್ರೆ ಅಲ್ಲೂ ಬರ್ತೀನಿ ಅಂತ ಹೇಳ್ತಾರ. ಹಾಗಾಗಿ ಕುಸುಮ ಅವರು ದಯವಿಟ್ಟು ಭಾಗ್ಯಗೆ ತೊಂದರೆ ಕೊಡಬೇಡ ಅಂದಾಗ, ಹಾಗಿದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನ ಮಗುಗೆ ಅಜ್ಜಿ ತಾತನ ಪ್ರೀತಿ ಬೇಕಾಗಿದೆ ಅಂತ ಶ್ರೇಷ್ಠ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ. ನಂತರ ಭಾಗ್ಯ ಕುಸುಮ ಅವರನ್ನು ಅಲ್ಲಿಂದ ಕಳಿಸಿದೆ. ಶ್ರೇಷ್ಠ ನಿನ್ನನ್ನು ನಂಬೋದಕ್ಕೆ ನಮಗೆ ಕಷ್ಟ ಆಗುತ್ತೆ, ದಯವಿಟ್ಟು ಅರ್ಥ ಮಾಡಿಕೊಂಡು ಅತ್ತಿಯನ್ನು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡುವ ಅಂದಾಗ, ಇಲ್ಲ ನಾನು ನನಗೋಸ್ಕರ ಸ್ವಾರ್ಥಿ ಆಗಿದ್ದೀನಿ, ನನ್ನ ಮಗುಗೋಸ್ಕರ ಆಗಬೇಕು ಅಂದರೂ ಪರವಾಗಿಲ್ಲ, ನನ್ನ ಮಗುಗೆ ಅಜ್ಜಿ ತಾತನ ಪ್ರೀತಿ ಬೇಕಾಗಿದೆ ಅಂತ ಹೇಳಿ ತಾಂಡವ್ ತಪ್ಪು ಮಾಡಿಲ್ಲ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸಿರೋದು ಅವನಲ್ಲ, ನಾನು ಬೇಕಿದ್ರೆ ಜೈಲ್ಗೆ ಹೋಗಿ ಕೇಳ್ತೀನಿ ಅಂತ ಕೂಡ ಶ್ರೇಷ್ಠ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಆದಿ ಇಬ್ಬರು ಕೂಡ ದುಡ್ಡನ್ನು ಪೇ ಮಾಡ್ತಾರೆ. ನಂತರ ಕುಸುಮ ಅವರು ಕೂಡ ಕರ್ಕೊಂಡು ಮನೆಗೆ ಹೋಗಬೇಕು ಅನ್ಕೋತಾರೆ. ಬಟ್ ಕುಸುಮ ಅವರು ಆಪರೇಷನ್ ಆಗೋ ತನಕ ಅಲ್ಲಿ ಇರ್ತೀನಿ ಅಂತಾರೆ. ಭಾಗ್ಯ ಕೂಡ ಇರ್ತೀನಿ ಅಂದಾಗ ಕುಸುಮ ಅವರು ನೀನು ಹೊರಟು ಬಿಡು ಅಂತ ಹೇಳಿ ಹಠ ಮಾಡ್ತಾರೆ. ಹಾಗಾಗಿ ಭಾಗ್ಯ ಆದಿ ಮನೆಗೆ ಬರ್ತಾರೆ. ಇದರ ನಡುವೆ ಕನಿಕಾ ಅಕ್ಷತಾ ಇಬ್ರು ಕೂಡ ಆದಿ ಕೈಗೆ ಸಿಗ್ಬೀಳುವ ಸಮಯ ಬಂದದ್ದಾಗಿದೆ. ಅವರು ಮಾಡಿರ್ತಕ್ಕಂಥ ಗೋಲ್ಮಾಲ್ ಆದಿಗೆ ಗೊತ್ತಾಗ್ಬಿಡುತ್ತೆ. ಅದೇ ಕಾರಣಕ್ಕೋಸ್ಕರ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ 20 ಲಕ್ಷ ರೂಪಾಯಿನ ಹೊಂದಿಸ್ಬಿಟ್ಟು ಫೈನಾನ್ಷಿಯಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡಬೇಕು ಅಂತ ಅಕ್ಷತಾ ಮತ್ತೆ ಕನಿಕಾ ಯೋಚನೆ ಮಾಡ್ತಾರೆ. ಹಾಗಾಗಿ ಕನಿಕಾ ಹೋಗಿದ್ದೆ ಮೀನಾಕ್ಷಿ ಅವರ ಸಹಾಯವನ್ನ ಕೇಳಿದಾಗ, ನೀನ್ ಮಾಡಿರೋ ಗೋಲ್ಮಾಲ್ಗೆ ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ಆದಿ ಬಳಿಗೆ ಹೋಗಿದೆ, ಒಂದು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಚೆಕ್ಕನ್ನು ತಗೋತಾಳೆ. ಅದ್ರ ಮುಖಾಂತರ ದುಡ್ಡನ್ನು ಅರೇಂಜ್ ಮಾಡಬೇಕು ಅಂತ ಕನಿಕಾ ಯೋಚನೆ ಮಾಡ್ತಾಳೆ. ಬಟ್ ಚೆಕ್ಕು ಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ, ಅದು ಕನಿಕಾಗೆ ಗೊತ್ತಾಗೋದಿಲ್ಲ. ಇದರ ನಡುವೆ ಮೀನಾಕ್ಷಿ ಅವರೇ ಆದಿ ಮತ್ತೆ ಭಾಗ್ಯ ಮೇಲೆ ಅಟ್ಯಾಕ್ ಮಾಡಿಸಿರೋದು. ಹಾಗಿದ್ರೆ ಈ ನಿಜವಾಗ್ಲೂ ಆದಿ ಮೇಲೆ ಏನು ಸೆಟ್ಟಿದೆ ಮೀನಾಕ್ಷಿ ಅವ್ರಿಗೆ? ಹಾಗಿದ್ರೆ ಆದಿಯ ಆ ಒಂದು ರಹಸ್ಯ ಮೀನಾಕ್ಷಿ ಅವ್ರಿಗೆ ಮಾತ್ರ ಗೊತ್ತಿದೆಯಾ? ಮೀನಾಕ್ಷಿ ಅವರ ಬದುಕಲ್ಲಿ ಆದಿ ಆಟ ಆಡಿರಬಹುದಾ? ಮೀನಾಕ್ಷಿ ಅವರ ಒಂದು ಕೋಣೆಯಲ್ಲಿ ಅಡಗಿರ್ತಕ್ಕಂಥ ಆ ಒಂದು ಆದಿಯ ಸತ್ಯ ಏನು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ